ಕರತಾಳದೊಂದಿಗೆ ನಾವೆಲ್ಲರೂ ಸಹ ಸ್ವಾಗತಿಸೋಣ ಶ್ರೀ ಬಿ.ಎಸ್. ಯಡಿಯೂರಪ್ಪ ಅವರನ್ನ. 50 ವರ್ಷಗಳ ನಿರಂತರವಾಗಿ ವಿಶ್ರಾಂತಿ ಇಲ್ಲದೆ ಜನಮಾನಸದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿರುವಂತಹವರು, ಹಾಗೇನೆ ನಿರಂತರವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಲ್ಲೂ ಎಲ್ಲ ಸವಲತ್ತುಗಳು ಸಿಗಬೇಕು, ಪ್ರತಿಯೊಬ್ಬರು ಸಂತೋಷದಿಂದ ಬಾಳಬೇಕು ಅನ್ನುವಂತಹ ಉದ್ದೇಶದಿಂದ ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಳೆದ 5 ದಶಕಗಳಿಂದ 50 ವರ್ಷದ ಈ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಚಪ್ಪಾಳೆ ಎಸೆದು ಕೇಳಿಸ್ತಿಲ್ಲ, ನಾವೆಲ್ಲರೂ ಸ್ವಾಗತಿಸೋಣ ಶ್ರೀ ಬಿ.ಎಸ್. ಯಡಿಯೂರಪ್ಪ ಅವರನ್ನ. ಇದು ಅತ್ಯಂತ ಭಾವನಾತ್ಮಕವಾಗಿರ್ತಕ್ಕಂಥ ಕ್ಷಣ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀ ಬಿ.ಎಸ್. ಯಡಿಯೂರಪ್ಪ ಅವರು ಪ್ರಭಾವವನ್ನು ಬೀರಿದ್ದಾರೆ. ನಮ್ಮೆಲ್ಲರಿಗೂ ರೋಲ್ ಮಾಡೆಲ್ ಆಗಿ ಮಾದರಿಯಾಗಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಉಭಯ ಕುಶಲೋಪರಿಯ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ತಮ್ಮ ಸ್ಥಾನಕ್ಕೆ ಬರಲಿದ್ದಾರೆ ಶ್ರೀ ಬಿ.ಎಸ್. ಯಡಿಯೂರಪ್ಪ ಅವರು. ಭಾರತ್ ಮಾತಾ ಕಿ ಒಂದೇ ಒಂದೇ. ಯಡಿಯೂರಪ್ಪನವ್ರು ಗುಡುಗಿದರೆ, ಯಡಿಯೂರಪ್ಪನವ್ರು ಗುಡುಗಿದರೆ ಭಾರತ್ ಮಾತಾ ಕಿ. ಯಡಿಯೂರಪ್ಪನವರ ಜೋಳಿಗೆ ಅಂದ್ರೆ ಊರಿಗೆಲ್ಲ ಹೋಳಿಗೆ ಅಂತ ಹೇಳ್ಬೇಕು ಉಮ್ಮ ಅವ್ರೆ. ಯಡಿಯೂರಪ್ಪನವರ ಜೋಳಿಗೆ ಊರಿಗೆಲ್ಲ ಹೋಳಿಗೆ. ಭಾರತ್ ಮಾತಾ ಕಿ. ಐತಿಹಾಸಿಕವಾದಂತ ಕಾರ್ಯಕ್ರಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಗೌರವಿತ ರೈತ ನಾಯಕರಾದಂತ ಯಡಿಯೂರಪ್ಪನವ್ರ ಮೇಲೆ ಅಭಿಮಾನವನ್ನ ಇಟ್ಟು ಅನೇಕ ರಾಷ್ಟ್ರದಲ್ಲಿ ಹೆಸರುವಾಸಿಯನ್ನ ಮಾಡಿದಂತ ಮಠಾಧೀಶರು, ನಮ್ಮ ಹೆಮ್ಮೆಯ ನಾಯಕ ಯಡಿಯೂರಪ್ಪನವರಿಗೆ ಆಶೀರ್ವಾದನ ಮಾಡಲಿಕ್ಕೋಸ್ಕರ ಮತ್ತೆ ಯಡಿಯೂರಪ್ಪನವರಿಗೆ ಹಾರೈಸಲಿಕ್ಕೆ ಬಂದಂತ ಅಭಿಮಾನಿ ಬಂಧುಗಳಿಗೆ ಆಶೀರ್ವಾದನ ಮಾಡಲಿಕ್ಕೋಸ್ಕರ ಆಗಮಿಸಿದಂತ ಎಲ್ಲ ಪೂಜ್ಯರಿಗೆ ನಮಸ್ಕಾರವನ್ನ ತಿಳಿಸ್ತಾ, ಇವತ್ತು ವೇದಿಕೆ ಮೇಲಿರುವಂತಹ ಶ್ರೀಗಳನ್ನ ನೋಡ್ತಾ ಇದ್ರೆ 12ನೇ ಶತಮಾನದ ಅನುಭವ ಮಂಟಪದ ನೆನಪು ನಮಗೆಲ್ಲರೂ ಕೂಡ ಆಗ್ತಾ ಇದೆ. ಅವತ್ತಿನ ಅನುಭವ ಮಂಟಪ ಇವತ್ತು ಎಲ್ಲ ಶ್ರೀಗಳ ಆಶೀರ್ವಾದದಿಂದ, ಎಲ್ಲ ಗೌರವಿತ ಮುಖಂಡರಿಂದ ಅಭಿಮಾನ ಮಂಟಪವಾಗಿ ಪರಿವರ್ತನೆ ಆಗಿದೆ. ಇವತ್ತು ಅಭಿಮಾನ ಮಂಟಪವಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣಕರ್ತಾದಂತ ಯಡಿಯೂರಪ್ಪ ಸಾಹೇಬರನ್ನ ಇಷ್ಟೆತ್ತರಕ್ಕೆ ಬೆಳೆಸಿದಂತ ಎಲ್ಲ ಅಭಿಮಾನಿ ಬಂಧುಗಳಿಗೆ, ವೇದಿಕೆ ಮೇಲಿರುವಂತಹ ಮುಖಂಡರುಗಳಿಗೆ, ಹಿತೈಷಿಗಳಿಗೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಮೊದಲದಾಗಿ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ತಮಗೆಲ್ಲರೂ ಕೂಡ ಗೊತ್ತಿದೆ, ಒಬ್ಬ ಹೋರಾಟಗಾರರು ರಾಜ್ಯದ ನೇತೃತ್ವನ ವಹಿಸಿಕೊಂಡ್ರೆ ಒಬ್ಬ ಸಾಮಾಜಿಕ ವಿಜ್ಞಾನಿಯಾಗಿ ಅನೇಕ ಮಹರ್ಷಿಗಳ ಜಯಂತಿಯನ್ನ, ಅನೇಕ ಮಠಗಳ ಒಂದು ಅಭಿವೃದ್ಧಿ ಮುಖಾಂತರ ಹಿಂದುತ್ವಕ್ಕೆ ಶಕ್ತಿ ತುಂಬಿದಂತ ನಿಮ್ಮ ಯಡಿಯೂರಪ್ಪನವರು ಅವತ್ತು ಒಂದು ಸಾಮಾಜಿಕ ಒಂದು ಅನಿಷ್ಟ
ನಮ್ಮ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಅಂತೇಳಿ ನಡೀತಿರಂತ ಒಂದು ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಅಂತೇಳಿ ಯೋಜನೆಯನ್ನ ಜಾರಿ ತಂದಂತವರು ಉಳುವ ಯೋಗಿಯ